ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ತುಂಬಾನೇ ಬಲಿಷ್ಠವಾದ ಅಸ್ತ್ರ. ಬಲವಾದ ಈ ಕಾಲಘಟ್ಟದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಮನುಷ್ಯನನ್ನ ಹೆಚ್ಚು ನಿಯಂತ್ರಣ ಮಾಡ್ತಿದೆ. ಇದು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ದಾರಿ ತೋರಿಸುತ್ತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ದಾರಿಯನ್ನು ಕೂಡ ತಪ್ಪಿಸ್ತಿದೆ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಹಾಗೆ ಕೆಟ್ಟವರು ಕೂಡ ಇದ್ದಾರೆ. ಆದರೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವ್ಯಕ್ತಿಗತ ವಿಚಾರಗಳನ್ನ ಹಂಚಿಕೊಳ್ಳಲು ಅನೇಕರು ಬಳಸುತ್ತಿಲ್ಲ. ಒಳ್ಳೆಯ ಕೆಲಸಕ್ಕೆ ಈ ಸೋಷಿಯಲ್ ಮೀಡಿಯಾವನ್ನ ಉಪಯೋಗ ಮಾಡುತ್ತಿಲ್ಲ. ಬದಲಿಗೆ ಹಲವರು ಈ ಸಾಮಾಜಿಕ ಜಾಲತಾಣವನ್ನು ಅವಾಚ್ಯ ಶಬ್ದಗಳಿಂದ ಮತ್ತೊಬ್ಬರನ್ನು ನಿಂದಿಸಲು, ಅಸೂಹೆಯನ್ನು ಬಿತ್ತಲು ಬಳಸುತ್ತಿದ್ದಾರೆ. ಇನ್ನು ಇವರ ನಡುವೆ ಇಲ್ಲಿ ಮತ್ತೊಂದು ವರ್ಗ ಇದೆ. ಈ ವರ್ಗ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಚಿತ್ರರಂಗದಲ್ಲಿನ ನಾಯಕಿಯರಿಗೆ ಲೈಂಗಿಕ ಶೋಷಣೆ, ಕಿರುಕುಳ ಕೊಡುವುದನ್ನೇ ವೃತ್ತಿಯನ್ನಾಗಿಸಿಕೊಂಡಿದೆ. ಸ್ತ್ರೀಯರ ಪಾಲಿಗೆ ಕಗ್ಗಂಟಾಗಿ ಉಳಿದಿದೆ. ಇಂತಹವರಿಂದ ಚಿತ್ರರಂಗದಲ್ಲಿ ಹಲವು ಚೆಲುವೆಯರು ಕಣ್ಣೀರು ಹಾಕುತ್ತಿದ್ದಾರೆ, ನರಳುತ್ತಿದ್ದಾರೆ. ಉದಾಹರಣೆಗೆ ಐಶ್ವರ್ಯ ಶಿಂದೋಗಿ. ಹೌದು, ಐಶ್ವರ್ಯ ಶಿಂದೋಗಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸ್ ನ ಸ್ಪರ್ಧಿ. ಸಿಂಹಾದ್ರಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಐಶ್ವರ್ಯ ಜಾಕ್ಸನ್, ಸಪ್ನೋ ಕಿ ರಾಣಿ, ರಣತಂತ್ರ, ಮಮ್ಮಿ ಸೇವ್ ಮಿ ಹೀಗೆ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ಇನ್ನು ಕಿರುತೆರೆಯಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದಾರೆ. ಕರುನಾಡಿನ ಮನೆ ಮಗಳು ಅನಿಸಿಕೊಂಡಿರುವ ಐಶ್ವರ್ಯ ಶಿಂದೋಗಿ ಸದ್ಯ ತಮ್ಮ ಮೇಲಾಗುವ ಸೈಬರ್ ದಾಳಿಯ ಕುರಿತು ಮಾತನಾಡುತ್ತಾ ಕಣ್ಣೀರು ಹಾಕಿದ್ದಾರೆ. ಮನೆ ಮಗಳು ಆದ ಮಾತ್ರಕ್ಕೆ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಬಿಟ್ಟು ಕೊಡಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಐಶ್ವರ್ಯಗೆ ಕೆಟ್ಟ ಕಮೆಂಟ್ ಮಾಡಿದ್ದಾದ್ರೂ ಯಾರು, ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಗಾಗ ಒಟ್ಟಿಗೆ ರೀಲ್ಸ್ ಮತ್ತು ಫೋಟೋಗಳನ್ನ ಶೇರ್ ಮಾಡಿಕೊಳ್ತಿರ್ತಾರೆ. ಅಂದ ಹಾಗೆ ಇವರಿಬ್ಬರಿಗೂ ಈ ಕೆಟ್ಟ ಕಮೆಂಟ್, ಟ್ರೋಲಿಂಗ್ ಕಾಟ ತಪ್ಪಿದ್ದಲ್ಲ. ಮುಖ್ಯವಾಗಿ ಐಶ್ವರ್ಯ ಅವರ ಉಡುಪು ಮತ್ತು ಲೈಫ್ ಸ್ಟೈಲ್ ನ ಗುರಿಯಾಗಿಸಿಕೊಂಡು ಬರ್ತಿರುವ ನೆಗೆಟಿವ್ ಕಮೆಂಟ್ ಗಳಿಂದ ಈ ಜೋಡಿ ತೀವ್ರವಾಗಿ ನೊಂದಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಮನೆ ಮಗಳು ಎಂಬ ಬಿರುದು ಸಿಕ್ಕ ಮಾತ್ರಕ್ಕೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಬಿಟ್ಟುಕೊಡಬೇಕಾ ಅಂತ ಐಶ್ವರ್ಯ ಶಿಂದೋಗಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕೆಟ್ಟ ಕಮೆಂಟ್ ಅನ್ನ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ, ತುಂಬಾ ಡಿಸ್ಟರ್ಬ್ ಆಗಿರ್ತೇನೆ. ಎಷ್ಟೋ ರಾತ್ರಿ ನಿದ್ದೆ ಮಾಡಿರಲ್ಲ, ಊಟ ತಿನ್ನೋಕೆ ಮನಸ್ಸೇ ಬರಲ್ಲ. ಸೆಲೆಬ್ರಿಟಿ, ಇನ್ಫ್ಲೂಯೆನ್ಸರ್, ಆಕ್ಟರ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೊಂಬೆಗಳ ರೀತಿ ಅವರಿಗೆ ಕಾಣಿಸಬಹುದೇನೋ, ಆದ್ರೆ ನಿಜ ಜೀವನದಲ್ಲಿ ನಮಗೂ ಒಂದು ಮನಸ್ಸಿದೆ ಅಲ್ವಾ. ಆ ಮನಸ್ಸಿಗೂ ಕೂಡ ಬೇಜಾರಾಗುತ್ತೆ, ತುಂಬಾ ನಾಟುತ್ತೆ. ಸ್ಟ್ರಾಂಗ್ ಆಗಿರೋದು ಹೌದು, ಆದರೆ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಬೇಜಾರಾಗುತ್ತೆ ಎಂದು ಸಂದರ್ಶನವೊಂದರಲ್ಲಿ ಐಶ್ವರ್ಯ ಶಿಂದೋಗಿ ನೋವು ತೋಡಿಕೊಂಡಿದ್ದಾರೆ. ಇನ್ನೊಂದು ಏನು ಅಂತಂದರೆ, ತುಂಬಾ ಜನ ನನ್ನ ಪೋಸ್ಟ್ ಗಳಿಗೆ ಇವಳು ಮನೆ ಮಗಳಂತೆ, ಬಿಗ್ ಬಾಸ್ ಇವಳಿಗೆ ಮನೆ ಮಗಳು ಅನ್ನೋ ಟೈಟಲ್ ಬೇರೆ ಕೊಟ್ಟಿದ್ದಾರೆ. ಮನೆ ಮಗಳು ಈ ರೀತಿ ಬಟ್ಟೆ ಹಾಕೊಳ್ತಾರ, ಮನೆ ಮಗಳು ಈ ರೀತಿ ವಿದೇಶ ಸುತ್ತಾಳ, ಇವಳಿಗೆ ದುಡ್ಡು ಹೇಗೆ ಸಿಗುತ್ತೆ, ಈ ರೀತಿ ಪ್ರಶ್ನೆಗಳು ಬರುತ್ತವೆ. ಮನೆ ಮಗಳು ಅನ್ನೋದಕ್ಕಿಂತ ಮುಂಚೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಮಗಳು. ನನ್ನ ಅಪ್ಪ ಅಮ್ಮ ನನಗೆ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನೀನು ಇದೇ ರೀತಿ ಬಟ್ಟೆ ಹಾಕೊಳ್ಬೇಕು, ನೀನು ಇದೇ ರೀತಿ ಕೂತ್ಕೊಳ್ಬೇಕು, ಇದೇ ರೀತಿ ಬಿಹೇವ್ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ನನ್ನನ್ನ ಸ್ಟ್ರಾಂಗ್ ಮತ್ತು ಇಂಡಿಪೆಂಡೆಂಟ್ ಆಗಿ ಬೆಳೆಸಿರೋದಕ್ಕೆ ನಾನು ಅಪ್ಪ ಅಮ್ಮ ಇಲ್ಲದೆ ಹೋದರೂ ಕೂಡ ನಾನಿಷ್ಟು ಸ್ಟ್ರಾಂಗ್ ಆಗಿ ಮತ್ತು ಇಷ್ಟು ಇಂಡಿಪೆಂಡೆಂಟ್ ಆಗಿ ಇರೋದು. ಕಲೆಯಿಂದ ಏನೋ ಒಂದಷ್ಟು ಸಂಪಾದನೆ ಮಾಡ್ತಿದ್ದೇನೆ, ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೇನೆ. ಮನೆ ಮಗಳು ಅಂತ ಟೈಟಲ್ ಕೊಟ್ಟ ತಕ್ಷಣ ಮೂಲೆಯಲ್ಲಿ ಕುತ್ಕೊಂಡು ಅತ್ಕೊಂಡು ಇರ್ಬೇಕಾ? ನಾನು ಸ್ಟ್ರಾಂಗ್ ಆಗಿ ನಿಂತುಕೊಂಡು ಜೀವನವನ್ನ ಎಂಜಾಯ್ ಮಾಡ್ತಿದ್ರೆ ನಿಮಗೆ ಅದನ್ನ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಸೀರೆ ಉಟ್ಟುಕೊಂಡ್ರು ಕೂಡ ತಪ್ಪು ತಪ್ಪಾಗಿ ಕಮೆಂಟ್ ಮಾಡ್ತಾರೆ. ಹಾಗೆ ಇನ್ನೊಂದು ತೀರಾ ಅಂದ್ರೆ ತೀರಾ ನೆಗೆಟಿವ್ ಆಗಿ ಒಂದು ಹುಡುಗಿನೇ ಕಮೆಂಟ್ ಅನ್ನ ಮಾಡಿದ್ಲು. ನೀವು ಧರಿಸುವ ಬಟ್ಟೆಯಿಂದ ಹುಡುಗರ ಬಿಹೇವಿಯರ್ ನ ಚೇಂಜ್ ಮಾಡ್ತೀರಾ ಅಂತ ಕಮೆಂಟ್ ಅನ್ನ ಮಾಡಿದ್ಲು. ನೀವು ಹಾಕುವಂತ ಬಟ್ಟೆ ಕೈ ಎತ್ತಿ ಮುಗಿಯೋ ಹಾಗಿರಬೇಕು ಹೊರತು ಕೈ ಹಿಡಿದು ಎಳೆಯುವ ಹಾಗಿರಬಾರ್ದು ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ. ಈ ಒಂದು ಕಮೆಂಟ್ ಗೆ ಐಶ್ವರ್ಯ ಶಿಂದೋಗಿ ಅವರು ಈ ರೀತಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಅಮ್ಮ ತಾಯಿ, ಹುಡುಗರ ಬಿಹೇವಿಯರ್ ನಮ್ಮ ಬಟ್ಟೆಯಿಂದ ಡಿಸೈಡ್ ಆಗಲ್ಲ, ಅವರ ಮನಸ್ಥಿತಿ ಹಾಗೂ ಯೋಚನೆಯಿಂದ ಡಿಸೈಡ್ ಆಗುತ್ತೆ ಅಂತ ಎಂದಿದ್ದಾರೆ ಐಶ್ವರ್ಯ ಶಿಂದೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಹಾಗೆ ಶಿಶಿರ್ ಹಾಗೂ ಐಶ್ವರ್ಯ ಶಿಂದೋಗಿ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸಬಹುದು.